ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿ ಕೊಟ್ಟಂಥ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸುತ್ತಾ ದೇವರು ನಮಗೆ ಏರ್ಪಡಿಸಿದಂಥ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 14ನೇ ವಚನ. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡ ಬೀಳುವರು. ಆಮೇನ್, ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ಕಳೆದ ವರ್ಷವೆಲ್ಲ ಅನೇಕರು ನಮ್ಮನ್ನು ಅಸಡ್ಡೆಯಾಗಿ ನೋಡಿರ್ಬೋದು. ಕಳೆದ ವರ್ಷವೆಲ್ಲ ಅನೇಕರು ನಮ್ಮನ್ನು ಹೀಯಾಳಿಸಿ ಮಾತನಾಡಿರ್ಬೋದು. ಕಳೆದ ವರ್ಷ ಅನೇಕರು ಇವರು ಇನ್ನೂ ಯಾಕೆ ಬದುಕಿದಾರೋ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿ ನಮ್ಮನ್ನು ನೋಯಿಸಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಮನುಷ್ಯರ ರೀತಿ ಆಲೋಚನೆ ಮಾಡುವಂಥ ನಾವಲ್ಲ, ನನ್ನ ಜೀವ ಸ್ವರೂಪನಾದಂಥ ದೇವರು. ಮನುಷ್ಯರು ನಮ್ಮನ್ನು ಹೀಯಾಳಿಸ್ಬೋದು, ಮನುಷ್ಯರು ನಮ್ಮನ್ನು ದೂಷಿಸ್ಬೋದು, ಮನುಷ್ಯರು ನಮ್ಮನ್ನು ಅವಮಾನ ಪಡಿಸ್ಬೋದು, ಅವ್ರಿಗೆ ತಕ್ಕಂತೆ ಮಾತನಾಡ್ಬೋದು. ಎಲ್ಲ ಅನುಕೂಲ ಇದ್ದಾಗ ಒಂದು ರೀತಿ ಮಾತುಗಳು, ಅನಾನುಕೂಲ ಬಂದಾಗ ಮತ್ತೊಂದು ರೀತಿಯ ಮಾತುಗಳು. ಆದರೆ ದೇವರು ಹೇಳ್ತಿದ್ದಾರೆ, ಮಗಳೇ, ನಿನ್ನನ್ನು ಯಾರು, ಮಗನೇ, ನಿನ್ನನ್ನು ಯಾರು ಅಸಡ್ಡೆ ಮಾಡಿದಾರೋ, ನಿನ್ನನ್ನು ಯಾರು ದೂರದಲ್ಲಿಟ್ಟಿದ್ದಾರೋ, ನಿನ್ನ ಯಾರು ಅವಮಾನ ಪಡಿಸಿದಾರೋ, ಆಶಾಭಂಗ ಪಡಿಸಿದಾರೋ ಅವರ ಮುಂದೆ ಉನ್ನತವಾಗಿ ನಿಲ್ಲಿಸ್ತಾರೆ. ಈ ನೂತನ ವರ್ಷದಲ್ಲಿ ನೀನು ನಂಬೋದಾದರೆ, ನೀನು ದೇವರನ್ನ ಆಶ್ರಯಿಸೋದಾದ್ರೆ, ಇದುವರೆಗೂ ಮನುಷ್ಯನ ನಂಬಿ 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 ಮೋಸ ಹೋಗಿರ್ಬೋದು ನೀನು. ಆದರೆ ಈ ನೂತನ ವರ್ಷದಲ್ಲಿ ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದಾದರೆ, ಧೈರ್ಯದಿಂದ ಇರೋದಾದರೆ, ಆತನನ್ನೇ ಆಧಾರ ಮಾಡಿಕೊಂಡು ನೀನು ಜೀವಿಸೋದಾದರೆ, ನಿನ್ನನ್ನು ತಳ್ಳಿ ಹಾಕಿದಂಥ ಪ್ರತಿಯೊಬ್ಬೊಬ್ಬರ ಮುಂದೆ ದೇವರು ಉನ್ನತವಾಗಿ ನಿಲ್ಲಿಸಿ ಅವರಿನ ಕಾಲ ಕೆಳಗೆ ಬರುವಂತೆ ದೇವರು ಮಾಡ್ತಾರೆ. ಸತ್ಯವೇದದಲ್ಲಿ ಇದು ನಡೆದಿದೆ. ಯೋಸೇಫನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ತನ್ನ ಸ್ವಂತ ಅಣ್ಣಂದರಿಂದಲೇ ಆತನು ದೂಷಿಸಲ್ಪಟ್ಟ, ಸ್ವಂತ ಅಣ್ಣಂದರಿಂದಲೇ ಆತನಿಗೆ ಹಲ್ಲೆ ಆಯಿತು, ಸ್ವಂತ ಅಣ್ಣಂದರಿಂದಲೇ ಆತನು ಸಾವು ಬದುಕಿನಲ್ಲಿ ಹೋರಾಟವನ್ನು ಮಾಡ್ದ. ಆತನ ಸಾಯಿಸ್ಬೇಕೆಂಬುದಾಗಿ ಅಣ್ಣಂದಿರೇ ಒಂದು ಪ್ಲಾನ್ ಹಾಕ್ಕೊಂಡ್ರು. ಆದರೆ ಒಂದು ಕಾಲ ಬಂತು, ಆತನು ಅಷ್ಟು ಅವಮಾನ ಪಟ್ಟರು, ಅಷ್ಟು ನಿಂದೆಗೆ ಒಳಗಾದರು, ಪ್ರಾಣವನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ಆತನು ಬಂದರೂ ಕೂಡ ಆತನು ದೇವರನ್ನ ಬಿಟ್ಟು ಬಿಡಲಿಲ್ಲ. ಆತನು ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಂಡ, ಆತನು ದೇವರನ್ನ ಆಶ್ರಯಿಸಿದ. ಆ ಅಣ್ಣಂದ್ರು ಕೊನೆಗೆ ಆತನ ಮಾರಿಬಿಟ್ರು. ಅದೊಂದು ದಾಸನಾಗ್ಬಿಟ್ಟ. ಆ ಜೀವನವೆಲ್ಲ ಇನ್ನು ಅದೇ ಪರಿಸ್ಥಿತಿ ಎಂಬುದಾಗಿ. ಆದರೂ ಯೋಸೇಫನು ತನ್ನ ದೇವರನ್ನ ಬಿಟ್ಟು ಬಿಡಲಿಲ್ಲ. ಆತನು ನಂಬಿದಂಥ ದೇವರು, ಜೀವ ಸ್ವರೂಪನಾದ ದೇವರನ್ನ ಯಾವಾಗಲೂ ಸ್ತುತಿಸುವ ಆತನಾಗಿದ್ದ, ಸಾಕ್ಷಿಯಾಗಿ ನಿಂತುಕೊಂಡ. ಪ್ರಿಯರೇ, ಆ ಯೋಸೇಫನ ರೀತಿಯಲ್ಲಿ ನಿಮ್ಮ ಜೀವನ, ನಿಮ್ಮವರೇ ನಿಮ್ಮನ್ನು ಅವಮಾನಪಡಿಸಿರ್ಬೋದು. ನಿಮ್ಮ ಸ್ನೇಹಿತರು, ನಿಮ್ಮ ನೆರೆಹೊರೆಯವರು, ನೀವು ಕೆಲಸ ಮಾಡುವಂಥವರ, ನಿಮ್ಮ ಸಹೋದರರು, ಕೊಲೀಗ್ಸ್, ಯಾರೇ ಆಗಿರ್ಬೋದು, ಅವಮಾನ ಪಟ್ಟಿದ್ದೀರಾ. ಯಾಕೆ ಜೀವನ ಇಲ್ಲ ಅಂತ ಅಂದ್ಕೊಂಡ್ರಾ? ಹಾಗಿದ್ರೆ ನಿನ್ನೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾರೆ. ಬದುಕಬೇಕು, ಬದುಕಿ ತೋರಿಸುವಂಥವ್ರಾಗಿರ್ಬೇಕು. ಅವ್ರು ಅಂದುಕೊಳ್ಬೋದು, ಆದರೆ ಅವರ ಮುಂದೆಯೇ ತಲೆಯಾಗಿ ನಮ್ಮನ್ನು ನಿಲ್ಲಿಸಲಿಕ್ಕೆ ದೇವರು ಶಕ್ತನ. ದೇವರು ಜ್ಞಾನಿಗಳನ್ನು, ಐಶ್ವರ್ಯವಂತರನ್ನು ಆರಿಸಿಕೊಂಡಿಲ್ಲ. ದೇವರು ಬುದ್ಧಿಹೀನರನ್ನು ಆರಿಸಿಕೊಂಡು ಜ್ಞಾನಿಗಳ ಮುಂದೆ ಉನ್ನತವಾಗಿ ನಿಲ್ಲಿಸಿ ಜ್ಞಾನಿಗಳು ನಾಚಿಕೆ ಪಡುವಂತೆ ಮಾಡುವಂಥ ದೇವರು. ಆಮೇಲೆ ನೀನು ತೊರೆಯಲ್ಪಟ್ಟಂಥ ರೀತಿಯಲ್ಲಿರ್ಬೋದು, ಬಿಸಾಡಲ್ಪಟ್ಟಂಥ ಕಲ್ಲಿನ ರೀತಿಯಲ್ಲಿರ್ಬೋದು, ನಿನ್ನ ಜೀವನ ಮೂಲೆಗೆ ಹಾಕಿರ್ಬೋದು, ನಿನ್ನನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲಲ್ಲ ನನ್ನನ್ನು ಅಂತ ಅಂದ್ಕೊಂಡಿರ್ಬೋದು. ಬಿಸಾಡಲ್ಪಟ್ಟಂಥ ಕಲ್ಲು ಮೂಲೆಗೆಲ್ಲ ಆಯಿತು ಅನ್ನುವಂಥ ವಾಕ್ಯ ಜ್ಞಾಪಿಸಬೇಕು. ಆಮೇಲೆ ಧೈರ್ಯವಾಗಿರು, ದೇವರನ್ನ ನಂಬು. ಮನುಷ್ಯರೇ, ಈ ಲೋಕವೇ ಎಲ್ಲರೂ ನನ್ನ ಕೈ ಬಿಟ್ಟರೂ ದೇವರೆಂದಿಗೂ ನಿನ್ನನ್ನು ತೊರೆಯೋದಿಲ್ಲ, ನಿನ್ನ ಮರೆಯೋದಿಲ್ಲ, ನನ್ನ ಬಿಟ್ಟು ಬಿಡುವ ಆತನಲ್ಲ ಆತನು. ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ನಿನ್ನನ್ನು ಅಸಡ್ಡೆ ಪಡಿಸಿ, ನಿನ್ನನ್ನು ಅವಮಾನ ಪಡಿಸಿದವರು ಜನರ ಮುಂದೆ ಘನವಾಗಿ ನಿಲ್ಲಿಸಿ ಅವರಿನ ಕಾಲ ಕೆಳಗೆ ಬರುವಂತೆ ಮಾಡ್ತೀನಿ ಎಂಬುದಾಗಿ. ಯೋಸೇಫನ
ಜೀವನದಲ್ಲಿ ಅದೇ ನೆರವೇರಿತು. ಕೊನೆಗೆ ಅವರ ಅಣ್ಣಂದ್ರೆ ಆತನ ಕಾಲ ಕೆಳಗೆ ಬಂದು ಬೀಳುವಂತೆ ಮಾಡಿದ್ರು ದೇವರು. ಆದರೆ ಯೋಸೇಫನು ತಳ್ಳಿ ಬಿಡಲಿಲ್ಲ, ಅವರನ್ನು ಕ್ಷಮಿಸಿ ಹತ್ತಿರ ಸೇರಿಸಿಕೊಂಡ. ಆಮೇಲೆ ಪರಿಸ್ಥಿತಿ ಆ ರೀತಿ ಆದ್ರೂ ನಾವು ಹತ್ತಿರ ಸೇರಿಸಿಕೊಳ್ಳುವಂಥ ಮನಸ್ತತ್ವ ಉಳ್ಳವರಾಗಿರಬೇಕು. ಆವತ್ತು ಹಂಗೆ ಮಾಡಿದ್ರಲ್ಲ, ಹೀಗೆ ಮಾಡಿದ್ರಲ್ಲ, ಈಗ ಬಂದ್ರ ಬೇಕಾಗಿಲ್ಲ ಅಂತ ಹೇಳುವಂಥ ಮನಸ್ತತ್ವವನ್ನು ಕೂಡ ದೇವರು ಗಮನಿಸ್ತಾರೆ, ಪರೀಕ್ಷಿಸ್ತಾರೆ. ಅದಕ್ಕಾಗಿ ಅವರು ಬಂದರೂ ಕೂಡ ಅವರನ್ನು ಸೇರಿಸಿಕೊಳ್ಳುವಂಥ ರೀತಿಯಲ್ಲಿ ನಾವು ಇರಬೇಕು. ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸುವಂಥ ದೇವರು. ಆಮೇಲೆ ನನ್ನ ಪರಿಸ್ಥಿತಿ ಏನೇ ಇದ್ರು, ಎಂಥ ಶತ್ರುಗಳೇ ಇದ್ದರೂ ಕೂಡ ಅವರ ಮುಂದೆ ಘನವಾಗಿ ನಿಲ್ಲಿಸ್ತಾರೆ ಅನ್ನುವಂಥ ಒಂದು ಮಾತು ನೀನು ಜ್ಞಾಪಿಸಿಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸು, ಧೈರ್ಯವಾಗಿರು. ಆಮೇಲೆ ನಿಮ್ಮ ಏನೇ ಪರಿಸ್ಥಿತಿಗಳಿದ್ರೂ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಂಡು. ಪರಿಶುದ್ಧನಾದಂಥ ದೇವರೇ, ಹೌದು ಸ್ವಾಮಿ, ಯೋಸೇಫನ ಜೀವನದಲ್ಲಿ ಆತನ ಎಷ್ಟೋ ನಷ್ಟ ಹೊಂದಿಕೊಂಡು ಅವಮಾನಪಟ್ಟ, ನಿಂದೆಗೆ ಒಳಗಾದ, ದಾಸತ್ವಕ್ಕೆ ಒಳಗಾಗ್ಬಿಟ್ಟ ಅವರಿಗೆ. ಆದರೆ ಅಪ್ಪ, ನೀನು ಆತನ ಘನವಾಗಿ ನಿಲ್ಲಿಸಿದೆ ಸ್ವಾಮಿ. ಯಾರ್ಯಾರು ಆತನ ಅವಮಾನಪಡಿಸಿ ನಿಲ್ಲಿಸಿದ್ರೋ, ಪ್ರಾಣವನ್ನೇ ತೆಗಿಬೇಕು ಅಂತ ನೆನೆಸಿದ್ರು, ಅವರ ಮುಂದೆಯೇ ಘನವಾಗಿ ನಿಲ್ಲಿಸಿ ಅವರು ಕಾಲ ಕೆಳಗೆ ಬೀಳುವಂತೆ ಮಾಡಿ. ಆ ರೀತಿ ನಿನ್ನ ಮಕ್ಕಳು ಅನೇಕ ಸಂದರ್ಭಗಳಲ್ಲಿ ಅವಮಾನ ಪಟ್ಟಿರ್ಬೋದು. ಈ ವಾಗ್ದಾನ ಮೂಲಕ ನಮ್ಮೆಲ್ಲರನ್ನು ನೀನು ಆಶ್ರಯಿಸು. ಅವನ ಪಟ್ಟಂಥ ಜಾಗದಲ್ಲಿ, ಪಟ್ಟಣದಲ್ಲಿ ಜನರ ಮುಂದೆ ಉನ್ನತವಾಗಿ ನಿಲ್ಲಿಸಿ ನಡೆಸು. ವಾಗ್ದಾನ ಮೂಲಕ ನಮ್ಮೆಲ್ಲರನ್ನು ಆಶ್ರಯಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವೋಳ ಪರಲೋಕದ ಪರಮ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.